ಒಂದೇ ಒಂದು ಸಲ ಕಲ್ಪನೆ ಮಾಡ್ಕೊಂಡು ನೋಡಿ, ದಟ್ಟವಾದ ಕಾಡಿನ ನಡುವೆ ಹರಿಯುತ್ತಿರುವ ನದಿ, ಕಾಲಿಗೆ ಯಾವುದೇ ರೀತಿಯ ಚಪ್ಪಲಿ ಇರೋದಿಲ್ಲ. ನಿಮ್ಗೆ ಸಾವಿರಾರು ಭಕ್ತರು ಹರ ಹರ ಮಹಾದೇವ್ ಅಂತ ಹೇಳ್ತಾ ಹೋಗ್ತಾರೆ. ಎಲ್ಲೂ ಕೂಡ ದೊಡ್ಡ ಗೋಪುರಗಳು ಇರೋದಿಲ್ಲ, ಭವ್ಯ ಕಟ್ಟಡಗಳು ಇರೋದಿಲ್ಲ. ಅಲ್ಲಿ ಇದ್ದಿದ್ದು ಪ್ರಕೃತಿ, ಭಕ್ತಿ ಮತ್ತು ಸಾವಿರಾರು ವರ್ಷಗಳ ಪುರಾಣದ ಕತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದೇ ಕೊಟ್ಟಿಯೂರು ದೇವಾಲಯ ಬೇರೆ ಕಾರಣಕ್ಕೆ ಸುದ್ದಿಯಲ್ಲಿದೆ. ಕೆಲವು ಕರ್ನಾಟಕದ ಭಕ್ತರು ಅಲ್ಲಿ ಹೋಗಿದ್ದ ಸಮಯದಲ್ಲಿ ಅವಮಾನಕಾರಿ ವರ್ತನೆ, ಕಠಿಣ ನಡವಳಿಕೆ ಅಂದ್ರೆ ಮಿಸ್ಬಿಹೇವಿಯರ್ ಮತ್ತು ಭಾಷೆಯ ಸಮಸ್ಯೆಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಕೊಟ್ಟಿಯೂರು ದೇವಾಲಯದ ನಿಜವಾದ ಇತಿಹಾಸ ಏನು ಗೊತ್ತಾ? ಏಕೆ ಇದನ್ನ ದಕ್ಷಿಣ ಕಾಶಿ ಅಂತಾನೆ ಕರೀತಾರೆ ಮತ್ತು ಇತ್ತೀಚೆಗೆ ಅಲ್ಲಿ ಏನಾಗ್ತಾ ಇದೆ ಬನ್ನಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ದಯವಿಟ್ಟು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ದಟ್ಟವಾದ ಅರಣ್ಯದ ಮಧ್ಯೆ ನೆಲೆಸಿರುವ ಈ ಕೊಟ್ಟಿಯೂರು ದೇವಾಲಯ ಇದು ಕೇವಲ ಒಂದು ದೇವಸ್ಥಾನವಲ್ಲ, ಇದು ಸಾವಿರಾರು ವರ್ಷಗಳ ಭಕ್ತಿ, ಸಾಂಪ್ರದಾಯಿಕ ಮತ್ತು ಪುರಾಣದ ನೆನಪುಗಳನ್ನು ಹೊತ್ತಿರುವಂತ ಪವಿತ್ರ ಕ್ಷೇತ್ರ. ಇದು ಕೊಟ್ಟಿಯೂರನ್ನ ದಕ್ಷಿಣ ಕಾಶಿ ಅಂತಾನೆ ಈಗಲೂ ಕೂಡ ಕರೀತಾರೆ. ಯಾಕಂದ್ರೆ ಇಲ್ಲಿ ಶಿವನ ಆರಾಧನೆಗೆ ವಿಶೇಷ ಮಹತ್ವವಿದೆ. ಈ ಕ್ಷೇತ್ರದ ವಿಶೇಷತೆ ಏನಪ್ಪಾ ಅಂತಂದ್ರೆ 2 ಭಾಗಗಳಾಗಿ ಡಿವೈಡ್ ಮಾಡಲಾಗಿದೆ. ಒಂದನೇದೇನಪ್ಪಾ ಅಂತಂದ್ರೆ ಒಂದು ಶಾಶ್ವತ ದೇವಾಲಯ ಅಂತೇಳಿ, ಮತ್ತೊಂದು ವೈಶಾಖ ಮಹೋತ್ಸವದ ಆ ಸಮಯದಲ್ಲಿ ಮಾತ್ರ ಕಾರ್ಯನಿರ್ವಹಿಸುವ ಪವಿತ್ರ ಕ್ಷೇತ್ರ ಇದಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಕಾಡು, ನದಿ ಮತ್ತು ದೂರದ ಪ್ರಯಾಣವನ್ನು ದಾಟಿ ಅದನ್ನೆಲ್ಲ ಲೆಕ್ಕಿಸದೆ ಈ ಸ್ಥಳಕ್ಕೆ ಬಂದು ಆ ಶಿವನ ಕೃಪೆಗೆ ಪಾತ್ರರಾಗ್ತಾರೆ. ಕೊಟ್ಟಿಯೂರಿನ ಇತಿಹಾಸವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಪುರಾಣದ ಕಾಲಕ್ಕೆ ಹೋಗ್ಬೇಕಾಗುತ್ತೆ. ಪುರಾಣಗಳ ಪ್ರಕಾರ ಇದೇ ಸ್ಥಳದಲ್ಲಿ ದಕ್ಷ ಪ್ರಜಾಪತಿ ಮಹಾಯಾಗವನ್ನ ನಡೆಸಿದ್ನಂತೆ. ದಕ್ಷನು ದೇವಿ ಸತಿಯ ತಂದೆ ಆಗಿದ್ದ. ಈ ದೇವಿ ಯಾರಪ್ಪ ಅಂತಂದ್ರೆ ದಕ್ಷನ ಮಗಳಾಗಿರ್ತಾಳೆ. ಅವಳಿಗೆ ಶಿವನನ್ನೇ ಮದುವೆ ಆಗ್ಬೇಕು, ಶಿವನ ಜೊತೆನೆ ಸಂಸಾರ ಮಾಡಬೇಕು ಅಥವಾ ಜೀವನ ಪೂರ್ತಿ ಶಿವನ ಜೊತೆನೆ ಇರಬೇಕು ಅಂತ ಹುಟ್ಟಿನಿಂದಲೇ ಡಿಸೈಡ್ ಮಾಡಿದಂತಹ ಆ ಹೆಣ್ಣು ಮಗಳು. ಆದ್ರೆ ಇಲ್ಲಿ ಏನಾಗುತ್ತೆ, ದಕ್ಷನಿಗೆ ಶಿವನ ಮೇಲೆ ದ್ವೇಷವಿತ್ತು. ಒಮ್ಮೆ ಅವನು ಭವ್ಯ ಯಾಗವನ್ನು ಆಯೋಜಿಸಿದಂತೆ, ಆದರೆ ಶಿವನನ್ನು ಆ ಟೈಮಲ್ಲಿ ಆಹ್ವಾನಿಸಿರ್ಲಿಲ್ಲ. ಇದರಿಂದ ದೇವಿ ಸತಿಗೆ ಅಪಮಾನವಾಯಿತು. ಯಾಕಂತಂದ್ರೆ ಯಾರ ಜೊತೆ ನನ್ನ ಜೀವನವನ್ನು ಹಂಚ್ಕೊಳ್ಬೇಕು ಅಂತ ಇರುತ್ತೋ ಆ ವ್ಯಕ್ತಿಯನ್ನ ಯಾವಾಗ ತನ್ನ ತಂದೆ ಇನ್ವೈಟ್ ಮಾಡಿಲ್ಲ ಅಥವಾ ಕರೀಲಿಲ್ಲ ಅಂದಾಗ ಆ ಹೆಣ್ಣಿಗೆ ಬೇಜಾರಾಗುತ್ತೆ. ತನ್ನ ಪತಿಯ ಅವಮಾನವನ್ನು ಸಹಿಸಲಾಗದೆ ಸತಿ ಏನ್ ಮಾಡ್ತಾಳೆ ಅಂದ್ರೆ ಯಾಗ ಕುಂಡದಲ್ಲಿ ಆತ್ಮಾಹುತಿ ಆಗ್ತಾಳೆ. ಈ ಸುದ್ದಿ ಶಿವನಿಗೆ ತಲುಪಿದಾಗ ಶಿವನಿಗೆ ತುಂಬಾ ಕೋಪ ಬಂದು ಅವನ ಕೋಪ ಭೀಕರ ರೂಪ ತಾಳಿ ಶಿವ ಏನ್ ಮಾಡ್ತಾರೆ ಅಂತಂದ್ರೆ ವೀರಭದ್ರನನ್ನ ಸೃಷ್ಟಿ ಮಾಡ್ತಾನೆ. ವೀರಭದ್ರನು ಯಾಗವನ್ನು ಧ್ವಂಸ ಮಾಡ್ತಾನೆ. ಹಾಗೆ ದಕ್ಷನಿಗೂ ಕೂಡ ಶಿಕ್ಷೆಯನ್ನು ನೀಡಲಾಗುತ್ತೆ. ಅದೇ ಸ್ಥಳವು ಮುಂದೆ ಶಿವನ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿ ಪ್ರಸಿದ್ಧಿಯಾಗಿತ್ತು. ಅದೇ ಕ್ಷೇತ್ರ ಕೊಟ್ಟಿಯೂರು. ಇಂದು ಕೂಡ ಕೊಟ್ಟಿಯೂರಿನ ಅನೇಕ ಆಚರಣೆಗಳು ಈ ಘಟನೆಗಳನ್ನು ನೆನಪು ಮಾಡ್ತಾನೆ ಇರ್ತವೆ. ಕೊಟ್ಟಿಯೂರಿನ ಮತ್ತೊಂದು ವಿಶೇಷತೆ ಅಂದ್ರೆ ಅದರ ಸರಳತೆ. ಇಲ್ಲಿ ನೀವು ದೊಡ್ಡ ಗೋಪುರಗಳಾಗಲಿ ಅಥವಾ ಬಂಗಾರದ ಅಲಂಕಾರಗಳಾಗಲಿ ನೀವು ಕಾಣೋದಿಲ್ಲ. ಬದಲಿಗೆ ಪ್ರಕೃತಿಯ ಮಧ್ಯೆ ನಿರ್ಮಿಸಲಾದ ಪವಿತ್ರ ವಾತಾವರಣವನ್ನ ನೀವು ಕಾಣ್ತೀರಾ. ವೈಶಾಖ ಮಹೋತ್ಸವದ ಸಮಯದಲ್ಲಿ ಭಕ್ತರು ನದಿಯನ್ನ ದಾಟಿ ದೇವರ ದರ್ಶನವನ್ನ ಪಡೆಯುತ್ತಾರೆ. ಇಲ್ಲಿ ನಡೆಯುವ ಅನೇಕ ಆಚರಣೆಗಳು ಶತಮಾನಗಳಿಂದ ಯಾವುದೇ ಬದಲಾವಣೆ ಇಲ್ಲದೆ ಕಂಟಿನ್ಯೂ ಆಗ್ತದೆ ಅಥವಾ ಮುಂದುವರಿತಾ ಇದೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದ ಕೊಟ್ಟಿಯೂರಿನ ಅನುಭವ ಇವತ್ತಿಗೂ ಕೂಡ ಇತರೆ ದೇವಸ್ಥಾನಗಳಿಗಿಂತ ವಿಭಿನ್ನವಾಗಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೊಟ್ಟಿಯೂರು ದೇವಾಲಯದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ಚರ್ಚೆಗಳು ನಡೀತಾ ಇದ್ದಾವೆ. ವಿಶೇಷವಾಗಿ ಕರ್ನಾಟಕದಿಂದ ಭೇಟಿ ನೀಡಿದ ಕೆಲವು ಭಕ್ತರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಅವರ ಪ್ರಕಾರ ಕೆಲವು ಸಂದರ್ಭಗಳಲ್ಲಿ ಭಾಷೆ ಸಮಸ್ಯೆಗಳು ಎದುರಾಗಿದ್ದಾವೆ ಅಂತಾನೆ ಹೇಳ್ತಾ ಇದ್ದಾರೆ. ಕೆಲವರು ಕಠಿಣ ಅಥವಾ ಅಸಭ್ಯ ವರ್ತನೆ ಅನುಭವಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಕೆಲವರು ಜನಸಂದಣಿಯನ್ನು ನಿರ್ವಹಣೆ ಮಾಡೋದ್ರಲ್ಲಿ ಸಮಸ್ಯೆ ಆಗ್ತಿದೆ ಅಂತ ಹೇಳಲಾಗ್ತಿದೆ. ಆ ಆರೋಪಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಚರ್ಚೆ ಆಗ್ತಿದೆ. ಆದ್ರೆ ಇಲ್ಲಿ ಒಂದು ವಿಷಯನ ನೆನ್ಪಿಟ್ಕೊಳ್ಬೇಕು. ಈ ಆರೋಪಗಳು ಕೆಲ ಭಕ್ತರ ವೈಯಕ್ತಿಕ ಅನುಭವಗಳಾಗಿದ್ದು ಪ್ರತಿ ಆರೋಪನು ಅಧಿಕೃತವಾಗಿ ಸಾಬೀತಾಗಿದೆ ಅಂತ ಹೇಳೋದಕ್ಕಾಗೋದಿಲ್ಲ. ಹೀಗಾಗಿ ನಾವು ವದಂತಿಗಳಿಗಿಂತ ಅಥವಾ ರೂಮರ್ಸ್ ಏನಿದೆ ಅಥವಾ ಏನ್ ನ್ಯೂಸ್ ಸ್ಪ್ರೆಡ್ ಆಗ್ತಿದೆ ನೆಗೆಟಿವ್ ಆಗಿ, ಅದಕ್ಕಿಂತ ವಾಸ್ತವಾಂಶಗಳಿಗೆ ಸ್ವಲ್ಪ ಜಾಸ್ತಿ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗುತ್ತೆ. ಈ ವಿಷಯದಲ್ಲಿ ನಾವಿಲ್ಲಿ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು, ದೇವಾಲಯಗಳು ಕೇವಲ ಪೂಜೆ ಸ್ಥಳಗಳು ಮಾತ್ರ ಅಲ್ಲ, ಅವು ಜನರನ್ನು ಒಂದಾಗಿಸುವ ಒಂದು ಕೇಂದ್ರ ಬಿಂದುಗಳಾಗಿರುತ್ತೆ. ಕರ್ನಾಟಕ ಆಗ್ಲಿ, ಕೇರಳ ಆಗ್ಲಿ, ತಮಿಳುನಾಡು ಆಗ್ಲಿ, ಆಂಧ್ರ ಪ್ರದೇಶ ಆಗ್ಲಿ, ಎಲ್ಲ ಕಡೆಯಿಂದ ವಿವಿಧ ಭಾಗಗಳಿಂದ ಭಕ್ತರು ಇಲ್ಲಿಗೆ ಬರ್ತಾರೆ. ಭಾಷೆ ಬೇರೆ ಇರಬಹುದು, ಸಂಸ್ಕೃತಿ ಬೇರೆ ಇರಬಹುದು, ಆದ್ರೆ ಭಕ್ತಿ ಮಾತ್ರ ಒಂದೇ ಇರುತ್ತಲ್ವಾ. ಆದ್ದರಿಂದ ಪ್ರತಿಯೊಬ್ಬ ಭಕ್ತನಿಗೂ ಗೌರವ ಮತ್ತು ಸೌಜನ್ಯ ದೊರಕಲೇಬೇಕು. ಸೇಮ್ ಟೈಮ್ ಭಕ್ತರು ಸಹ
ಸ್ಥಳೀಯ ಸಂಪ್ರದಾಯಗಳನ್ನು ಗೌರವಿಸಬೇಕು. ಇದು ಎರಡು ಕಡೆಯ ಜವಾಬ್ದಾರಿ ಕೂಡ ಆಗಿರುತ್ತೆ. ಕೊಟ್ಟಿಯೂರು ಕೇವಲ ಒಂದು ದೇವಸ್ಥಾನವಲ್ಲ, ನಾನು ಆಗ್ಲೇ ಹೇಳಿದ ಹಾಗೆ ಅದು ಪುರಾಣ ಮತ್ತು ಸಂಸ್ಕೃತಿ ಮತ್ತು ಭಕ್ತಿಯ ಸಂಗಮ ಆಗಿರುವಂತಹ ಒಂದು ಸ್ಥಳ. ಸಾವಿರಾರು ವರ್ಷಗಳ ಕಥೆಯನ್ನ ಇಂದಿಗೂ ಕೂಡ ಜೀವಂತವಾಗಿಟ್ಟಿರುವ ಒಂದು ಪವಿತ್ರ ಕ್ಷೇತ್ರ ಅದು. ಇತ್ತೀಚಿನ ಚರ್ಚೆಗಳು ಏನೇ ಇರಲಿ, ಈ ಕ್ಷೇತ್ರದ ಆಧ್ಯಾತ್ಮಿಕ ಮಹತ್ವವನ್ನು ಯಾರು ಕೂಡ ಕಡಿಮೆ ಮಾಡೋಕ್ಕಾಗೋದಿಲ್ಲ. ನೀವು ಕೊಟ್ಟಿಯೂರಿಗೆ ಭೇಟಿ ಮಾಡಿದ್ರೆ ನಿಮ್ಮ ಅನುಭವ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಅದು ಕೂಡ ನಿಮಗೆ ಅರ್ಥವಾಗಿಸುವ ರೂಪದಲ್ಲಿ ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನ ನನ್ನದು. ಸೊ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್, ಗುಡ್ ಬೈ.